ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಯಶವಂತ್. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ಹೇಗೆ ಜರ್ನಲ್ ಎಂಟ್ರೀಸ್ಗಳನ್ನು ಮಾಡೋದು ಎಂದು ನೋಡೋಣ. ಈ ಒಂದು ಕ್ವಶನ್ 2024ರ ಮಾಡೆಲ್ ಕ್ವಶನ್ ಪೇಪರ್ನ ಕ್ವಶನ್ ಆಗಿದೆ. ACC ಕಂಪನಿ ಲಿಮಿಟೆಡ್ issued 10,000 equity shares of ₹100 each at the premium of 10 per share. The amount was payable as follows: on application 20 rupees, on allotment 50 rupees including premium, on first and final call 40 rupees. All the shares were subscribed and the money duly received except the first and final call on 500 shares. The directors forfeited these shares and reissued them as fully paid up at ₹80 per share. Pass the necessary journal entries in the books of the company. ACC ಎಂಬ ಕಂಪನಿಯು 10,000 ಈಕ್ವಿಟಿ ಶೇರ್ಗಳನ್ನ ಇಶ್ಯೂ ಮಾಡಿದೆ. ಪ್ರತಿ ಶೇರ್ನ ಬೆಲೆ 100 ರೂಪೀಸ್. ಅಮೌಂಟನ್ನು ಅಪ್ಲಿಕೇಶನ್ ಸ್ಟೇಜ್ನಲ್ಲಿ 20 ರೂಪೀಸ್, ಅಲಾಟ್ಮೆಂಟ್ ಸ್ಟೇಜ್ನಲ್ಲಿ 50 ರೂಪೀಸ್ ಇನ್ಕ್ಲೂಡಿಂಗ್ ಸೆಕ್ಯೂರಿಟಿ ಪ್ರೀಮಿಯಂ, ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ನಲ್ಲಿ 40 ರೂಪೀಸ್ ಪೇ ಆಗಿದೆ. ಎಲ್ಲ ಶೇರ್ಗಳು ಕೂಡ ಸಬ್ಸ್ಕ್ರೈಬ್ ಆಗಿದೆ. ಆದರೆ 500 ಶೇರ್ಗಳು ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಬಿಟ್ಟು ಇನ್ನೆಲ್ಲ ಶೇರ್ಗಳು ಕೂಡ ಪೇ ಆಗಿದೆ. ಆದ್ದರಿಂದ ಈ ಕಂಪನಿಯ ಡೈರೆಕ್ಟರ್ಸ್ ಈ 500 ಶೇರ್ಗಳನ್ನು ಫಾರ್ಫಿಟ್ ಮಾಡಿದ್ದಾರೆ ಮತ್ತು ಈ 500 ಶೇರ್ಗಳನ್ನು 80 ರೂಪೀಸ್ ಪರ್ ಶೇರ್ನ ರೀತಿ ರೀಇಶ್ಯೂಡ್ ಮಾಡಿದ್ದಾರೆ. ಇಲ್ಲಿ ಜರ್ನಲ್ ಎಂಟ್ರಿಯ ಫಾರ್ಮ್ಯಾಟ್ ಇದೆ, ನೀವು ನೋಡ್ಬೋದು. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ XYZ ಕಂಪನಿ ಲಿಮಿಟೆಡ್ ಅಂತ ಇದೆ. ಇಲ್ಲಿ ಕಂಪನಿ ನೇಮನ್ನು ಕ್ವಶನ್ ಪೇಪರ್ನಲ್ಲಿ ಯಾವ ಕಂಪನಿಯ ನೇಮನ್ನು ನೀಡಿರ್ತಾರೋ ಆ ಒಂದು ಕಂಪನಿಯ ನೇಮನ್ನು ಬರಿಬೇಕು. ಇಲ್ಲಿ ESPS ಅಂತ ಇದೆ, ಅದರ ಜಾಗದಲ್ಲಿ ಕ್ವಶನ್ ಪೇಪರ್ನಲ್ಲಿ ಈಕ್ವಿಟಿ ಶೇರ್ ಅಂತ ಕೊಟ್ಟಿದ್ರೆ ಈಕ್ವಿಟಿ ಶೇರ್ ಅಂತ ಫುಲ್ ಫಾರ್ಮಲ್ಲಿ ಬರಿಬೇಕು. ಪ್ರಿಫರೆನ್ಸ್ ಶೇರ್ಗಳನ್ನ ಕೊಟ್ಟಿದ್ರೆ ಪ್ರಿಫರೆನ್ಸ್ ಶೇರ್ ಅಂತ ಪೂರ್ತಿಯಾಗಿ ಬರಿಬೇಕು. ನೀವು ಜರ್ನಲ್ ಎಂಟ್ರಿಯನ್ನು ಸಾಲ್ವ್ ಮಾಡಬೇಕು ಅಂದರೆ ಈ 9 ಎಂಟ್ರೀಸ್ಗಳನ್ನು ಕಲಿಯೋದು ಅತ್ಯವಶ್ಯಕ ಆಗಿರ್ತದೆ. ನಿಮಗೆ ಈ 9 ಎಂಟ್ರೀಸ್ಗಳು ಗೊತ್ತಿಲ್ಲ ಅಂದರೆ ನೀವು ಜರ್ನಲ್ ಎಂಟ್ರೀಸನ್ನು ಮಾಡೋದಕ್ಕೆ ಆಗಲ್ಲ. ನಾವು ಈಗ ಡೈರೆಕ್ಟಾಗಿ ಸೊಲ್ಯೂಷನ್ಗೆ ಹೋಗೋಣ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ACC ಕಂಪನಿ ಲಿಮಿಟೆಡ್. ಇಲ್ಲಿ ಮುಖ್ಯವಾಗಿ 5 ಕಾಲಮ್ಗಳು ಬರುತ್ತವೆ. ಡೇಟ್, ಪರ್ಟಿಕ್ಯುಲರ್ಸ್, LF ನಂಬರ್ ಮೀನ್ಸ್ ಲೆಡ್ಜರ್ ಫೋಲಿಯೋ ನಂಬರ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ನಮ್ಮ ಮೊದಲ ಎಂಟ್ರಿಗೆ ಹೋಗೋಣ. ಬ್ಯಾಂಕ್ ಅಕೌಂಟ್, ಡೇಟಾ ಟು ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಅಕೌಂಟ್. ನೀವು ಕ್ವಶನ್ ಪೇಪರ್ನ ನೋಡ್ಬೋದು. ಅಪ್ಲಿಕೇಶನ್ ಸ್ಟೇಜ್ನಲ್ಲಿ 20 ರೂಪೀಸ್ ಪೇ ಆಗಿದೆ. ಟೋಟಲ್ 10,000 ಈಕ್ವಿಟಿ ಶೇರ್ಗಳನ್ನ ಇಶ್ಯೂ ಮಾಡಿದ್ದಾರೆ. ಸೊ ಆದ್ದರಿಂದ 10,000 ಇಂಟು 20 ರೂಪೀಸ್. 20 ರೂಪೀಸ್ ಯಾಕೆ ಅಂದರೆ ಅಪ್ಲಿಕೇಶನ್ ಸ್ಟೇಜ್ನಲ್ಲಿ 20 ರೂಪೀಸ್ ಪೇ ಆಗಿದೆ. ಸೊ 10,000 ಇಂಟು 20 2 lakh. ಅಮೌಂಟನ್ನು ಬರೆದ ನಂತರ ನರೇಷನನ್ನು ಬರಿಬೇಕು. ಎಲ್ಲ ಎಂಟ್ರಿಗಳಿಗೂ ಕೂಡ ನರೇಷನ್ನ ಬರಿಬೇಕು. ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಸೆಕೆಂಡ್ ಎಂಟ್ರಿ ಆನ್ ಅಪ್ಲಿಕೇಶನ್ ಸ್ಟೇಜ್ನಲ್ಲಿ ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್. ಇದಕ್ಕೂ ಕೂಡ ಸೇಮ್ ಎಂಟ್ರಿ. 10,000 ಈಕ್ವಿಟಿ ಶೇರ್ಗಳನ್ನ ಇಶ್ಯೂ ಮಾಡಿದ್ದಾರೆ. ಅಪ್ಲಿಕೇಶನ್ ಸ್ಟೇಜ್ನಲ್ಲಿ 20 ರೂಪೀಸ್ ಪೇ ಆಗಿದೆ. ಸೊ 10,000 ಇಂಟು 20. ಈಗ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ನಲ್ಲಿ 2 lakh ಅಂತ ಬರಿಬೇಕು. ಈಗ ನಮ್ಮ ಫಸ್ಟ್ ಸ್ಟೇಜ್ ಆದ ಆನ್ ಅಪ್ಲಿಕೇಶನ್ ಸ್ಟೇಜ್ನ 2 ಎಂಟ್ರಿಗಳು ಮುಗಿದಿದೆ. ಈಗ ಅಲಾಟ್ಮೆಂಟ್ ಸ್ಟೇಜ್ನ ಎಂಟ್ರಿಗಳನ್ನು ಮಾಡೋಣ. ಈಕ್ವಿಟಿ ಶೇರ್ಸ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ನೀವು ಕ್ವಶನ್ ಪೇಪರ್ನಲ್ಲಿ ನೋಡ್ಬೋದು. ಅಲಾಟ್ಮೆಂಟ್ ಸ್ಟೇಜ್ನಲ್ಲಿ 50 ರೂಪೀಸ್ ಪೇ ಆಗಿದೆ. ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್. ಇದಕ್ಕೆ ಕ್ಯಾಪಿಟಲ್ ಎಷ್ಟು ಆ್ಯಡ್ ಆಗಿದೆ ಅಂದರೆ 50 ರೂಪೀಸ್ನಲ್ಲಿ 10 ರೂಪೀಸ್ ಸೆಕ್ಯೂರಿಟಿ ಪ್ರೀಮಿಯಮ್ನ ಲೆಸ್ ಮಾಡಿದ್ರೆ ಎಷ್ಟು ಕ್ಯಾಪಿಟಲ್ ಇದೆ ಅಂತ ಬರುತ್ತೆ 40 ರೂಪೀಸ್. ಆದ್ದರಿಂದ 10,000 ಇಂಟು 40. ನೆಕ್ಸ್ಟ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಕ್ವಶನ್ ಪೇಪರ್ನಲ್ಲೇ ಇದೆ ಸೆಕ್ಯೂರಿಟಿ ಪ್ರೀಮಿಯಂ 10 ರೂಪೀಸ್ ಅಂತ. ಸೊ 10,000 ಇಂಟು 10. ನೆಕ್ಸ್ಟ್ ಕ್ಯಾಲ್ಕುಲೇಷನ್ನ ಮಾಡಿ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ನಲ್ಲಿ ಬರಿಬೇಕು. 10,000 ಇಂಟು 50 ಡೆಬಿಟ್ ಸೈಡ್ನಲ್ಲಿ ಬರಿಬೇಕು 5 lakh. ನೆಕ್ಸ್ಟ್ ಈಕ್ವಿಟಿ ಶೇರ್ದು
10,000 ಇಂಟು 40 ಇರೋದ್ರಿಂದ 4 ಲ್ಯಾಕ್ ಕ್ರೆಡಿಟ್ ಸೈಡ್ನಲ್ಲಿ ಬರೀಬೇಕು. ನೆಕ್ಸ್ಟ್ 2 ಇರೋದ್ರಿಂದ 10,000 ಇಂಟು 10 1 ಲ್ಯಾಕ್ ಅಂತ ಕ್ರೆಡಿಟ್ ಸೈಡ್ನಲ್ಲಿ ಬರೀಬೇಕು. ಇದಕ್ಕೆ ನರೇಷನ್ ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ. ಈಗ ಅಲಾಟ್ಮೆಂಟ್ ಸ್ಟೇಜ್ನ ಸೆಕೆಂಡ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ಸ್ ಅಲಾಟ್ಮೆಂಟ್ ಅಕೌಂಟ್. 10,000 ಶೇರ್ಸ್ ಇದೆ, ಅದಕ್ಕೆ 10,000 ಶೇರ್ಸ್ ಇಂಟು ಅಲಾಟ್ಮೆಂಟ್ ಸ್ಟೇಜ್ನಲ್ಲಿ 50 ರುಪೀಸ್ ಪೇ ಆಗಿದೆ. ಸೊ 50 10,000 ಇಂಟು 50 5 ಲ್ಯಾಕ್. ಕ್ರೆಡಿಟ್ ಸೈಡಲ್ಲೂ ಕೂಡ 10,000 ಇಂಟು 50 5 ಲ್ಯಾಕ್. ಈಗ ನರೇಷನನ್ನು ಬರೀಬೇಕು ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಈಗ ಅಲಾಟ್ಮೆಂಟ್ ಸ್ಟೇಜ್ನ 2 ಎಂಟ್ರಿಗಳು ಕೂಡ ಮುಗಿದಿದೆ. ಈಗ ನೆಕ್ಸ್ಟ್ ಸ್ಟೇಜ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ನ ಮೊದಲನೇ ಎಂಟ್ರಿ ಈಕ್ವಿಟಿ ಶೇರ್ಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್. ನೀವು ಕ್ವಶನ್ ಪೇಪರ್ನಲ್ಲಿ ನೋಡ್ಬೋದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ನಲ್ಲಿ 40 ರುಪೀಸ್ ಪೇ ಆಗಿದೆ. ಸೊ 10,000 ಶೇರ್ಸ್ ಇದೆ, ಇದರಲ್ಲಿ 40 ರುಪೀಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ನಲ್ಲಿ ಪೇ ಆಗಿದೆ. ಸೊ 10,000 ಇಂಟು 40 ಕ್ರೆಡಿಟ್ ಸೈಡಲ್ಲೂ ಕೂಡ 10,000 ಇಂಟು 40. ಸೊ ಕ್ಯಾಲ್ಕುಲೇಷನ್ ಮಾಡಿ 4 ಲ್ಯಾಕ್ ಮತ್ತು 4 ಲ್ಯಾಕ್. ಇದಕ್ಕೆ ನರೇಷನನ್ನು ಬರೀಬೇಕು ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಈಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ನ 2ನೇ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಈ 6ನೇ ಎಂಟ್ರಿ ಅಥವಾ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ನ 2ನೇ ಎಂಟ್ರಿ ಎಲ್ಲ ಎಂಟ್ರಿಗಳ ರೀತಿ ಇರೋದಿಲ್ಲ. ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 500 ಶೇರ್ಸ್. ಎಲ್ಲ ಶೇರ್ಗಳು ಸಬ್ಸ್ಕ್ರೈಬ್ ಆಗಿದೆ, ಆದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ನಲ್ಲಿ 500 ಶೇರ್ಸ್ ಪೇ ಆಗಿಲ್ಲ ಅಂತ ಹೇಳಿದರೆ. ಸೊ ನಾವು 500 ಶೇರ್ಸ್ಗಳನ್ನ 10,000 ಶೇರ್ಸ್ಗಳಲ್ಲಿ ಲೆಸ್ ಮಾಡಿ ಕ್ಯಾಲ್ಕುಲೇಷನ್ನ ಮಾಡಬೇಕು. ಸೊ ಬ್ಯಾಂಕ್ಗೆ ಎಷ್ಟು ಪೇ ಆಗಿದೆ ಅಂತ ಹೇಳಿದ್ರೆ 9,500 ಶೇರ್ಸ್ಗೆ ಮಾತ್ರ ಪೇ ಆಗಿದೆ. 9,500 ಇಂಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ನಲ್ಲಿ 40 ರುಪೀಸ್ ಪೇ ಆಗಿದೆ. ಸೊ 9,500 ಇಂಟು 40. ಸೊ ಕ್ರೆಡಿಟ್ ಸೈಡ್ಗೂ ಅದೇ ಎಂಟ್ರಿ ಬರುತ್ತೆ 9,500 ಇಂಟು 40. ಇದನ್ನು ಕ್ಯಾಲ್ಕುಲೇಟ್ ಮಾಡಿ 38,000 ಡೆಬಿಟ್ ಸೈಡ್ 38,000 ಕ್ರೆಡಿಟ್ ಸೈಡ್ನಲ್ಲಿ ಬರೀಬೇಕು. ಇದಕ್ಕೆ ನರೇಷನ್ ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಈಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ನ 2 ಎಂಟ್ರಿಗಳು ಕೂಡ ಮುಗಿದಿದೆ. ನೆಕ್ಸ್ಟ್ ಸ್ಟೇಜ್ ಫಾರ್ಫಿಟೆಡ್ ಆಫ್ ಶೇರ್ಸ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಈಕ್ವಿಟಿ ಶೇರ್ಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ನೀವು ಈ ಒಂದು ಕ್ವಶನ್ ಪೇಪರ್ನಲ್ಲಿ ಗಮನಿಸಬಹುದು 500 ಷೇರುಗಳನ್ನು ಫಾರ್ಫಿಟ್ ಮಾಡಲಾಗಿದೆ. ಆದ್ದರಿಂದ 500 ಶೇರ್ಗಳಿಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ 500 ಇಂಟು 100. ಯಾಕೆ ಅಂದರೆ ಪ್ರತಿ ಶೇರಿನ ಬೆಲೆ 100 ರುಪೀಸ್. ನೆಕ್ಸ್ಟ್ ಟು ಫಾರ್ಫಿಟೆಡ್ ಶೇರ್ಸ್, ಫಾರ್ಫಿಟ್ ಆಗಿರೋ ಶೇರ್ಗಳನ್ನ ಅಪ್ ಟು ಅಲಾಟ್ಮೆಂಟ್ ಸ್ಟೇಜ್ವರೆಗೆ ಎಷ್ಟು ಕಲೆಕ್ಟ್ ಆಗಿದೆ ಅಂತ ನೋಡಬೇಕು. ಅಪ್ ಟು ಅಲಾಟ್ಮೆಂಟ್ ಸ್ಟೇಜ್ವರೆಗೆ 60 ರುಪೀಸ್ ಕಲೆಕ್ಟ್ ಆಗಿದೆ. ಹಾಗಾದರೆ ಫೇಸ್ ವ್ಯಾಲ್ಯೂ 100 ರುಪೀಸ್ ಆಗೋದಕ್ಕೆ ಎಷ್ಟು ರೂಪಾಯಿ ಬ್ಯಾಲೆನ್ಸ್ ಇದೆ 40 ರುಪೀಸ್. ಸೊ ಆದ್ದರಿಂದ 500 ಇಂಟು 40. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. 500 ಇಂಟು 100 50,000, 500 ಇಂಟು 60 30,000, 500 ಇಂಟು 40 20,000. ಇಲ್ಲಿಗೆ ಫಾರ್ಫಿಟೆಡ್ ಆಫ್ ಶೇರ್ನ ಎಂಟ್ರಿ ಮುಗಿದಿದೆ. ನೆಕ್ಸ್ಟ್ ಸ್ಟೇಜ್ ರೀಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್. ಫಾರ್ಫಿಟ್ ಮಾಡಿರೋ ಶೇರ್ಗಳನ್ನ ರೀಇಶ್ಯೂಡ್ ಮಾಡೋದಕ್ಕೆ ಎಂಟ್ರಿಯನ್ನು ಬರೀಬೇಕು. ಬ್ಯಾಂಕ್ ಅಕೌಂಟ್ ಡೆಟಾರ್ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ನೀವು ಕ್ವಶನ್ ಪೇಪರಲ್ಲಿ ಗಮನಿಸ್ಬೋದು ದ ಡೈರೆಕ್ಟರ್ ಫಾರ್ಫಿಟೆಡ್ ದೀಸ್ ಶೇರ್ಸ್ ಆ್ಯಂಡ್ ರೀಇಶ್ಯೂಡ್ ದೆಮ್ ಆಸ್ ಫುಲ್ಲಿ ಪೇಯ್ಡ್ ಅಪ್ ಆಟ್ 80 ಪರ್ ಶೇರ್. 80 ರೂಪಾಯಿಗಳಿಗೆ ಆ ಫಾರ್ಫಿಟ್ ಆಗಿರೋ ಶೇರ್ಗಳನ್ನ ರೀಇಶ್ಯೂಡ್ ಮಾಡಿದ್ದಾರೆ. 500 ಶೇರ್ಗಳು ಫಾರ್ಫಿಟ್ ಆಗಿದೆ, ಆದ್ದರಿಂದ 500 ಇಂಟು 80, ಯಾಕಂದರೆ ರೀಇಶ್ಯೂಡ್ ಮಾಡಿರೋ ವ್ಯಾಲ್ಯೂ 80. ಇನ್ನೆಷ್ಟು ರೂಪಾಯಿ ಹಾಕಿದ್ರೆ 100 ರುಪೀಸ್ ಫೇಸ್ ವ್ಯಾಲ್ಯೂ ಆಗುತ್ತೆ ಶೇರ್ನ ಬೆಲೆ 20 ರುಪೀಸ್. ಅದಕ್ಕಾಗಿ 500 ಇಂಟು 20. ನೆಕ್ಸ್ಟ್ ದ ಈಕ್ವಿಟಿ ಶೇರ್ಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಇಲ್ಲಿ ಒಂದು ಶೇರ್ನ ಬೆಲೆ ಎಷ್ಟು 100 ರುಪೀಸ್. ಸೊ ಆದ್ದರಿಂದ 500 ಇಂಟು 100.
ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ನಲ್ಲಿ ಬರೀಬೇಕು. 500 ಇಂಟು 80 40,000, 500 ಇಂಟು 20 10,000. ನೆಕ್ಸ್ಟ್ 500 ಇಂಟು 100 50,000. ಇಲ್ಲಿಗೆ ರೀಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ ಸ್ಟೆಪ್ ಮುಗಿದಿದೆ. ನೆಕ್ಸ್ಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಸರ್ವ್. ಈ ಕ್ಯಾಪಿಟಲ್ ರಿಸರ್ವ್ಗೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಇದೆ. ವರ್ಕಿಂಗ್ ನೋಟ್: ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ರಿಸರ್ವ್. ಆ್ಯಡ್ ಮನಿ ರಿಸೀವ್ಡ್ ಅಪ್ ಟು ಅಲಾಟ್ಮೆಂಟ್. ಆ್ಯಡ್ ಟೋಟಲ್ ವ್ಯಾಲ್ಯೂ ಆಫ್ ರೀಇಶ್ಯೂಡ್ ಶೇರ್ಸ್ ಲೆಸ್ ಟೋಟಲ್ ವ್ಯಾಲ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್. ನಮಗೆ ಕ್ಯಾಪಿಟಲ್ ರಿಸರ್ವ್ ಬೇಕು ಅಂದರೆ ಅಪ್ ಟು ಅಲಾಟ್ಮೆಂಟ್ ಸ್ಟೇಜ್ವರೆಗೆ ಎಷ್ಟು ಕಲೆಕ್ಟ್ ಮಾಡಿದ್ದೀವಿ ಮತ್ತು ರೀಇಶ್ಯೂಡ್ ಮಾಡಿರೋ ವ್ಯಾಲ್ಯೂಗಳನ್ನು ಆ್ಯಡ್ ಮಾಡಿ ಅದರಲ್ಲಿ ಟೋಟಲ್ ವ್ಯಾಲ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್, ಒಟ್ಟು ಫಾರ್ಫಿಟ್ ಆಗಿರೋ ಶೇರ್ಗಳನ್ನ ವ್ಯಾಲ್ಯೂವನ್ನು ಲೆಸ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ರಿಸರ್ವ್ ಸಿಗುತ್ತೆ. ಆ್ಯಡ್ ಮನಿ ರಿಸೀವ್ಡ್ ಅಪ್ ಟು ಅಲಾಟ್ಮೆಂಟ್ ಸ್ಟೇಜ್. ಇಲ್ಲಿ 500 ಶೇರ್ಗಳು ಫಾರ್ಫಿಟ್ ಆಗಿದೆ, ಅದರಿಂದ 500 ಇಂಟು ಅಪ್ ಟು ಅಲಾಟ್ಮೆಂಟ್ ಸ್ಟೇಜವರೆಗೆ 60 ರೂಪೀಸ್ ಕಲೆಕ್ಟ್ ಆಗಿದೆ. ಅಲ್ಗಾಗಿ 500 ಇಂಟು 60 ಈಕ್ವಲ್ ಟು 30,000. ನೆಕ್ಸ್ಟ್ ಆ್ಯಡ್ ಟೋಟಲ್ ವ್ಯಾಲ್ಯೂ ಆಫ್ ರೀಇಶ್ಯೂಡ್ ಶೇರ್ಸ್. 500 ಶೇರ್ಗಳು ಫಾರ್ಫಿಟ್ ಆಗಿದೆ, ಅದರಿಂದ 500 ಇಂಟು ಎಷ್ಟು ರೂಪಾಯಿಗೆ ರೀಇಶ್ಯೂಡ್ ಮಾಡಿದ್ದೀವಿ? 80 ರೂಪೀಸ್ಗೆ ರೀಇಶ್ಯೂಡ್ ಮಾಡಿದ್ದೀವಿ. ಆದ್ದರಿಂದ 500 ಇಂಟು 80 ಈಕ್ವಲ್ ಟು 40,000 ಲೆಸ್ ಟೋಟಲ್ ವ್ಯಾಲ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್. 500 ಶೇರ್ ಇಂಟು ಟೋಟಲ್ ಒಂದು ಶೇರ್ನ ಬೆಲೆ 100 ರೂಪೀಸ್ ಆಗಿರುತ್ತೆ. ಆದ್ದರಿಂದ 500 ಇಂಟು 100 ಈಕ್ವಲ್ ಟು 50,000. 30,000 ಪ್ಲಸ್ 40,000 70,000 ಮೈನಸ್ 50,000 20,000. ಸೊ ಕ್ಯಾಪಿಟಲ್ ರಿಸರ್ವ್ ಈಕ್ವಲ್ ಟು 20,000. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಡೌಟ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಯಶವಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಟ್ವಿಟರ್ನಲ್ಲೂ ಇದ್ದೇನೆ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಬೌಟ್ ಮೇಲೆ ಹೋಗಿ ಲಿಂಕ್ ಸಿಗುತ್ತೆ, ಅಲ್ಲಿಂದ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.